ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ಕಾರ, ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ಕೊರಟಗೆರೆ ನ್ಯೂಸ್. ಸಸ್ಯ ಸಂಜೀವಿನಿ ಶ್ರೀ ಕ್ಷೇತ್ರ ಸಿದ್ದರಬೆಟ್ಟ ಶ್ರೀ ಬಾಳೆಹೊನ್ನೂರು ಕಾಸಾ ಶಾಖಾ ಮಠದ 18ನೇ ವರ್ಷದ ವಾರ್ಷಿಕೋತ್ಸವದ ಸುದ್ದಿಗೋಷ್ಠಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಸಿದ್ದರಬೆಟ್ಟದ ಶ್ರೀಮಠದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿರವರ ದಿವ್ಯ ಸಾನ್ನಿಧ್ಯದಲ್ಲಿ ಪಟ್ಟಣದ ಶ್ರೀ ಬಸವೇಶ್ವರ ದೇವಾಲಯದ ಆವರಣದಲ್ಲಿ ನಡೆದ ಪೂರ್ವಭಾವಿ ಸಭೆ. ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಶ್ರೀ ಜಗಜ್ಯೋತಿ ಬಸವೇಶ್ವರರ ಜಯಂತ್ಯೋತ್ಸವ ಹಾಗೂ ಜನಜಾಗೃತಿ ಧರ್ಮ ಸಮಾರಂಭ. ಜೂನ್ 9ರಂದು ಸಿದ್ದರಬೆಟ್ಟದ ಶ್ರೀಮಠದ ಆವರಣದಲ್ಲಿ ಕಾರ್ಯಕ್ರಮ ಆಯೋಜನೆ. ಸುದ್ದಿಗೋಷ್ಠಿಯಲ್ಲಿ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿ, ಸಿದ್ದರಬೆಟ್ಟದ ಶ್ರೀ ಕ್ಷೇತ್ರ ಬಾಳೆಹೊನ್ನೂರು ಕಾಸಾ ಶಾಖಾ ಮಠದ 18ನೇ ವರ್ಷದ ವಾರ್ಷಿಕೋತ್ಸವ, ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಶ್ರೀ ಜಗಜ್ಯೋತಿ ಬಸವೇಶ್ವರರ ಜಯಂತ್ಯೋತ್ಸವ ಹಾಗೂ 25ಕ್ಕೂ ಹೆಚ್ಚು ಸಾಮೂಹಿಕ ವಿವಾಹಗಳು, ಜನಜಾಗೃತಿ ಧರ್ಮ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದೆ. ಧಾರ್ಮಿಕ ಮತ್ತು ಸಾಮಾಜಿಕವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದೇವೆ. ಮಠದ ಭಕ್ತರನ್ನ ವಿಶೇಷವಾಗಿ ಪ್ರೀತಿ ವಾತ್ಸಲ್ಯದಿಂದ ಕಾಣುವ ಉದ್ದೇಶಪೂರ್ವಕವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ದೇಶದ ಸಂಸ್ಕೃತಿ. ಜೂನ್ 9 ಪುಸ್ತಕ ದಾಸೋಹ. ತಂತ್ರಜ್ಞಾನದ ಬಳಕೆಯಿಂದ ಪುಸ್ತಕದ ಕಡೆ ಗಮನವನ್ನು ಹರಿಸುವುದು ಈಗಿನ ಯುವ ಪೀಳಿಗೆಯಲ್ಲಿ ಕಡಿಮೆಯಾಗಿದೆ. ಪುಸ್ತಕ ದಾಸೋಹವನ್ನ 3 ದಿನಗಳಿಂದಲೂ ನಡೆಸಿಕೊಂಡು ಬಂದಿದ್ದು, ಪ್ರತಿ ವರ್ಷ 10,000ಕ್ಕೂ ಅಧಿಕ ಪುಸ್ತಕವನ್ನ ವಿತರಣೆ ಮಾಡಲಾಗಿದೆ. ಇದರಿಂದ ಬಡ ಕುಟುಂಬದ ಉಜ್ವಲ ಭವಿಷ್ಯಕ್ಕೆ ಕಾರಣವಾಗುತ್ತದೆ. ಸಿದ್ದೇಶ್ವರ ಸ್ವಾಮಿಗೆ ಬಿಲ್ವಾರ್ಚನೆ, ರುದ್ರಾಭಿಷೇಕ, ಪಲ್ಲಕ್ಕಿ ಉತ್ಸವ, ವಾರ್ಷಿಕೋತ್ಸವದ ಧಾರ್ಮಿಕ ಸಮಾರಂಭ. ಸಾಮೂಹಿಕ ದೀಕ್ಷೆಯನ್ನ ನೀಡಲಾಗುವುದು. ರಂಭಾಪುರಿ ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮವನ್ನ ನಡೆಸಲಾಗುವುದು. ಇನ್ಫೋಸಿಸ್ ಸುಧಾಮೂರ್ತಿರವರ ಸಹಕಾರದೊಂದಿಗೆ ಪ್ರತಿ ವರ್ಷ ಉಚಿತ ಸಾಮೂಹಿಕ ವಿವಾಹವನ್ನ ಏರ್ಪಡಿಸಲಾಗಿದೆ. ಧರ್ಮಸ್ಥಳದ ವೀರೇಂದ್ರ ಹೆಗಡೆರವರು ಮಾಂಗಲ್ಯ ಮೂಗುತಿಯನ್ನ ನೀಡುತ್ತಿದ್ದಾರೆ. ದಾನಿಗಳಿಂದ ದಾಸೋಹದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದ್ದು, ಜಿಲ್ಲೆಯಿಂದ ವಧೂವರರು ಆಗಮಿಸಿ ಉಚಿತವಾಗಿ ಸಮವಸ್ತ್ರ, ಮಾಂಗಲ್ಯ ಹೀಗೆ ವಿವಾಹದ ಖರ್ಚನ್ನ ಮಠವೇ ವಹಿಸಿಕೊಂಡು ಶುಭ ಲಗ್ನದಲ್ಲಿ ಈ ಕಾರ್ಯಕ್ರಮವನ್ನ ನಡೆಸಲಾಗುವುದು. ಸಮಾರಂಭದ ಅಧ್ಯಕ್ಷತೆಯನ್ನ ಸಚಿವ ಪರಮೇಶ್ವರ, ಉದ್ಘಾಟನೆಯನ್ನ ಸಚಿವ ಕೆಎನ್ ರಾಜಣ್ಣ, ಮಾಜಿ ಸಂಸದ ಬಸವರಾಜು, ಮುದ್ದಹನುಮೇಗೌಡರು, ಜ್ಯೋತಿ ಗಣೇಶ್, ಸುರೇಶ್ ಗೌಡ, ರಾಜೇಂದ್ರ ರಾಜಣ್ಣ, ಜಿಎಸ್ ಪಾಟೀಲ್, ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್, ಜಿಲ್ಲಾಧಿಕಾರಿಗಳು, ಜನಪ್ರತಿನಿಧಿಗಳು, ಮಠದ ಸದ್ಭಕ್ತರು ಭಾಗವಹಿಸಲಿದ್ದಾರೆ. ಎಚ್ ಮಹಾದೇವರವರು ಮಠದ ಕಟ್ಟಡಕ್ಕೆ ಶ್ರಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಿದ್ದಮಲ್ಲಪ್ಪ, ಶಿವಕುಮಾರ್, ಪವನ್ ಕುಮಾರ್, ಎಡಿ ಬಲರಾಮಯ್ಯ, ಕಾಮರಾಜು, ಸದಾಶಿವಯ್ಯ, ಮಲ್ಲಣ್ಣ, ಸುರೇಶ್, ಜಗದೀಶ್, ಕುಸುಮಾ, ಜಗನ್ನಾಥ್, ರಾಜಣ್ಣ, ಪಾರ್ವತಯ್ಯ, ಕಾಳಪ್ಪ, ನಟರಾಜು, ಮಂಜುನಾಥ್, ಭದ್ರಣ್ಣ, ತುಂಬಾಡಿ, ಲಕ್ಷ್ಮೀಶ್ ಭಾಗವಹಿಸಿದರು. ನಿಮಗೆ ಸಮರ್ಪಣೆ, ಪ್ರಥಮ ಪೂಜೆ ಇದು ನಿಮಗೆ ಸಮರ್ಪಣೆ. ನಿಮಗಿಂತ ಮಿಗಿಲಾದ ದೈವವನ ಕಾಣೆ, ಸೃಷ್ಟಿಯ ಉದರದಿ ಜನಿಸಿದ ಬೆನ್ನಕ ನಮ್ಮನ್ನು ಕಾಯೋ. ಅದನ್ನು ಮಾಡೋಣ ಬುದ್ಧಿ ಎನ್ನುವಂತ ಮಾತನಾಡಿದರು. ಕೆಲವರಂತರೂ ಒಂದೊಂದು ಮದುವೆ ಆಗುವಷ್ಟು ಕಷ್ಟ ನಾನು ಕೊಡ್ತೀನಿ, ನಾನು ಮಂಗಲ ಸರ ಕೊಡ್ತೀನಿ ಅಂತ ಹೇಳಿ ಮೊದಲನೇ ವರ್ಷ ಎಲ್ಲರೂ ಅತ್ಯಂತ ಸಂಭ್ರಮದಿಂದ ಆ ಕಾರ್ಯಕ್ರಮ ಆಯೋಜನಕ್ಕೆ ಸಹಕಾರ ಕೊಟ್ಟರು. ತದನಂತರದಲ್ಲಿ ಧರ್ಮಸ್ಥಳ ಹೆಗಡೆಯವರ ಬಗ್ಗೆ ಮಾಡಿದಾಗ ಅವರು ನೀವು ಮಾಡುವಂಥ ಒಳ್ಳೆ ಕಾರ್ಯಕ್ಕೆ ನಮ್ಮ ಧರ್ಮಸ್ಥಳ ಕ್ಷೇತ್ರ ಪ್ರತಿ ವರ್ಷವೂ ಎಷ್ಟೇ ಮದುವೆಯಾದರೂ ಆ ಮಾಂಗಲ್ಯ ಸ್ತರವನ್ನು ನಾನು ಒದಗಿಸಿಕೊಡ್ತೀನಿ ಅನ್ನುವಂಥ ಮಾತನ್ನ ಧರ್ಮಸ್ಥಳವರು ಮಂಜುನಾಥರ ಕ್ಷೇತ್ರದ ಧರ್ಮಾಧಿಕಾರಿಯಾಗಿರ್ತಕ್ಕಂಥ ವೀರೇಂದ್ರ ಹೆಗಡೆಯವರು ಒಂದು ಮಾತನ್ನು ತಿಳಿಸಿದರು. ಆ ನಂತರದ ಇಲ್ಲಿವರೆಗೂ ಎಲ್ಲ ಮದುವೆಗೂ ಸಹಿತ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರೇ ಉಚಿತವಾಗಿ ಮಾಂಗಲ್ಯವನ್ನು ಮತ್ತು ಮೂಗುತಿಯನ್ನ ಕ್ಷೇತ್ರದಿಂದ ಧರ್ಮಸ್ಥಳದ ಕ್ಷೇತ್ರದಿಂದ ಒದಗಿಸಿಕೊಡುವಂಥ ಕೆಲಸವನ್ನ ಅವರು ಮಾಡಿದ್ದಾರೆ. ನಂತರದಲ್ಲಿ ಸುಧಾಮೂರ್ತಿ ಅವರು ನಾವು ಸಂಪರ್ಕ ಮಾಡ್ಬೇಕನ್ನಿಸ್ತು. ಅವ್ರ ನಂಬರ್ ನಮಗೆ ಸಿಗಲಿಲ್ಲ, ಇಲ್ಲಿವರೆಗೂ ಆ ಸಂಪರ್ಕವೇ ಸಿಕ್ಕಿಲ್ಲ. ಆದರೆ ಅವರು ಹೇಳಿರ್ತಕ್ಕಂಥ ಒಂದು ಮಾತಿನಿಂದ ಇವತ್ತು 5-6 ಕುಟುಂಬಗಳಿಗೆ ಅನುಕೂಲ ಆಯ್ತಲ್ಲ ಅನ್ನುವಂಥದ್ದು ಒಂದು ಸಂತೋಷ ನಮ್ಮಲ್ಲಿದೆ. ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಎಷ್ಟೇ ಜನ ಬಂದರೂ ಸಹಿತ ಎಲ್ಲ ನಮ್ಮ ಜಿಲ್ಲೆಯ ಮತ್ತು ನಮ್ಮ ತಾಲೂಕಿನ ಎಲ್ಲ ಸದ್ಭಕ್ತರು, ಹಿರಿಯರು, ದಾನಿಗಳು ಮುಂದೆ ಬಂದು ದಾಸೋಹ ವ್ಯವಸ್ಥೆ ಆಗಿರ್ಬೋದು, ಕಾರ್ಯಕ್ರಮ ವ್ಯವಸ್ಥೆ ಆಗಿರ್ಬೋದು, ತಮ್ಮ ಕೈಲಾದ ಮಟ್ಟಿಗೆ ಸಹಕಾರ ಕೊಡುತ್ತಾ ಆ ಕಾರ್ಯಕ್ರಮವನ್ನು ಇಲ್ಲಿವರೆಗೂ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿಕೊಟ್ಟಿದ್ದಾರೆ.
ಒಂದು ಪ್ರಾರಂಭದಲ್ಲಿ 51 ಜೋಡಿ ಮದುವೆಗಳು ಪ್ರಾರಂಭದಲ್ಲಿ ಆಯಿತು. ಆದ ನಂತರದಲ್ಲಿ ಸ್ವಲ್ಪ ಸಂಖ್ಯೆ ಕಡಿಮೆ ಆಗ್ತಾ ಬಂತು. ಕಾರಣ ಹಲವಾರು ಇರ್ಬೋದು. ಕೆಲವೊಂದು ಕಡೆ ಸಾಮೂಹಿಕ ವಿವಾಹದಲ್ಲಿ ಬಡವರು ಅನುಕೂಲ ನಾವು ಅಂದ್ಕೊಂಡ್ರೆ ಓದಿರ್ತಕ್ಕಂಥ ಹುಡುಗರು ಒಬ್ಬರು ಎಲ್ಲೆಲ್ಲ ಚೌಟರಿ ಮಾಡಬೇಕು ಅಂತ ಹೇಳಿದಾಗಿ ತಂದೆ ತಾಯಿ 1 ವರ್ಷ ಹೋಗ್ತಾರೆ, ನಮ್ಮ ಮಕ್ಕಳು ಯಾಕೆ ಬೇಡ ಅಂತ ಒಂದು ಚೌಟರಿ ಮಾಡ್ಬೇಕಂತ ಮತ್ತೆ ವಾಪಸ್ ಹೋಗ್ತಾರೆ. ಹಿಂಗಾಗಿದೆ. ಕೆಲವರಿಗೆ ಇನ್ನು ಹುಡುಗರಿಗೆ ಎಷ್ಟೋ ಹಳ್ಳಿಯಲ್ಲಿರ್ತಕ್ಕಂಥ ಹುಡುಗರು ಕಣ್ಣಿಗೆ ಸಿಗ್ತಾ ಇಲ್ಲ ಅನ್ನೋದೊಂದು ಅದೊಂದು ಕೊರತೆ ಆಗ್ತಾ ಇದೆ. ಎರಡೂ ಕೊರತೆಯಿಂದ ಪ್ರತಿ ವರ್ಷ ಸ್ವಲ್ಪ ಕಡಿಮೆ ಆಗ್ತಾರೆ ಬರ್ತಾ ಇದೆ. ಈ ವರ್ಷ ಬರೀ 1920 ನಾಳೆ ನಾಳೆ ಮುಂದೆ 23 ಮದುವೆಗಳು ಈ ವರ್ಷ ಆಗ್ಬೋದು. ಹಾಗಾಗಿ ಒಟ್ಟು ಅಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನೂತನ ವಧುವರು ಬರೀ ನಮ್ಮ ತಾಲೂಕು ನಾವು ಅನ್ಕೊಂಡಿದ್ವಿ, ನಮ್ಮ ಜಿಲ್ಲೆ ಅನ್ಕೊಂಡಿದ್ವಿ, ಜಿಲ್ಲೆ ಬಿಟ್ಟು ಸಹಿತ ಹೊರಗಡೆ ಬಂದಿದ್ದಾರೆ. ಪಕ್ಕದ ಮಡಕ್ಷರ ತಾಲೂಕಿನ 4 ಮದುವೆಗಳು ಈ ವರ್ಷ ಎನ್ರೋಲ್ ಆಗಿದೆ. ಪ್ರತಿ ವರ್ಷ 5-6 ಮದುವೆಗಳು ಮಡಕ್ಷರ ತಾಲೂಕಿನೇ ಇರ್ತಾ ಇದ್ದಾರೆ. ಜೊತೆ ನಮ್ಮ ಜಿಲ್ಲೆ ಎಲ್ಲಾ ಭಾಗದಲ್ಲೂ ನಮಗೆ ಆಶಾ ಈ ವರ್ಷ ತುರುವೇಕೆರೆಯಿಂದ ಬಂದಿದ್ದಾರೆ. ತುರುವೇಕೆರೆ ಕ್ಷೇತ್ರದಿಂದ ಅಂದ್ರೆ ಎಲ್ಲ ಒಂದು ಕಡೆ ಬಡವರು ಬಂದು ಅನುಕೂಲವನ್ನು ಕಟ್ಟಿಕೊಡ್ತಾ ಇದ್ದಾರಲ್ಲ ಅನ್ನುವಂಥದ್ದು ಒಂದು ಸಂತೋಷವಾಗಿರುತ್ತೆ. ಅವರು ತಮಗೆ ಬೇಕಾಗಿರುವಂಥ ಪುಸ್ತಕವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಇನ್ನು ಎಷ್ಟೋ ಇಂಜಿನಿಯರಿಂಗ್ ಮತ್ತು MBA ಮತ್ತು ಟೆಕ್ನಿಕಲ್ ಕೋರ್ಸ್ ಕಲಿಯುವಂಥ ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಗ್ರಂಥಾಲಯಗಳು ಅಷ್ಟು ಲಭ್ಯ ಇರೋದಿಲ್ಲ. ಹಾಗಾಗಿ ಮನೆಯಲ್ಲಿರ್ತಕ್ಕಂಥ ಸಮುದ್ರವಾಗಿರ್ತಕ್ಕಂಥ ಮಕ್ಕಳ ಪುಸ್ತಕವನ್ನು ಸಂಗ್ರಹಿಸಿ ಮಕ್ಕಳಿಗೆ ಹೆಚ್ಚಿನ ಹೈಯರ್ ಎಜುಕೇಶನ್ ಬೇಕಾಗುವಂಥ ಪುಸ್ತಕಗಳು ಸಹಿತ ಈ 2 ವರ್ಷದಿಂದ ಸಂಗ್ರಹ ಮಾಡ್ತಾ ಇದೆ. ಈಗ ಈ ವರ್ಷ ಕನಿಷ್ಠ 6,000 ಪುಸ್ತಕಗಳು ಸಂಗ್ರಹವಾಗಿವೆ. ಅದರಲ್ಲಿ 1,000 ಬರೀ ಮಕ್ಕಳ ಹೈಯರ್ ಎಜುಕೇಶನ್ ಬೇಕಾಗುವಂಥ ಪುಸ್ತಕಗಳೇ ಹೆಚ್ಚಿರೋದ್ರಿಂದ ಆ ಪುಸ್ತಕಗಳನ್ನು ದಾಸೋಹದಲ್ಲಿ, ಆ ಪುಸ್ತಕ ದಾಸೋಹದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾಲೂಕಿನ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳು, ಮಕ್ಕಳು ಆ ಪುಸ್ತಕ ದಾಸೋಹದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದನ್ನು ಉಪಯೋಗಿಸ್ಕೊಳ್ಬೇಕು ಅನ್ನುವಂಥ ಮಾತನ್ನು ಮೊದಲನೇದಾಗಿ ತಿಳಿಸಲಿಕ್ಕೆ ಇಚ್ಛಪಡ್ತೀವಿ. ಅದರ ಜೊತೆಯಲ್ಲಿ 9ನೇ ತಾರೀಕಿನ ಒಂದು ಕಾರ್ಯಕ್ರಮವನ್ನು ಶ್ರೀಮಠದ ಒಂದು ವಾರ್ಷಿಕೋತ್ಸವ ಅನ್ನುವಂಥ ಕಾರ್ಯಕ್ರಮವನ್ನು ಏನಾವತ್ತು ಹಮ್ಮಿಕೊಳ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಕ್ಷೇತ್ರಾಧಿಪತಿಯಾದಂಥ ಸಿದ್ದೇಶ್ವರ ಸ್ವಾಮಿಗೆ, ಜಗದ್ಗುರು ರೇಣುಕಾಚಾರ್ಯರಿಗೆ, ವೀರಭದ್ರ ಸ್ವಾಮಿ ಮತ್ತು ಬಸವೇಶ್ವರಿಗೆ 3 ಮೂರ್ತಿಗಳಿಗೆ ಅಥವಾ ದೇವರುಗಳಿಗೆ ಬೆಳಗಿನ ಪ್ರಾತಃ ಕಾಲದಲ್ಲಿ ಅಭಿಷೇಕವನ್ನು ಮಾಡಿ ಒಂದು 8 ಗಂಟೆಗೆ ಉತ್ಸವವನ್ನು ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ಜೊತೆಯಲ್ಲಿ ಸಿದ್ದೇಶ್ವರ ಸ್ವಾಮಿಗೆ ಬಿಲ್ವಾರ್ಚನೆಯನ್ನ ಮತ್ತು ಮಹಾರುದ್ರಾಭಿಷೇಕವನ್ನು ಸಹಿತ ಆ ದಿವಸ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದೆ. ಇದರ ಜೊತೆಯಲ್ಲಿ ವೀರಶೈವ ಧರ್ಮದ ಆಚರಣೆಯಾಗಿರ್ತಕ್ಕಂಥ ಇಷ್ಟಲಿಂಗ ದೀಕ್ಷಾ ಸಂಸ್ಕಾರವನ್ನು ವೀರಶೈವ ಧರ್ಮದಲ್ಲಿ 8 ವರ್ಷ ತುಂಬಿದಂಥ ಮಗುವಾಗಿರಲಿ ಎಲ್ಲರಿಗೂ ದೀಕ್ಷೆಯನ್ನು ಪಡ್ಕೊಳ್ಳೇಬೇಕು ಅನ್ನುವಂಥ ಒಂದು ನಿಬಂಧನೆ ನಮ್ಮ ಧರ್ಮದಲ್ಲಿ ನೋಡ್ತೇವೆ. ದೀಕ್ಷೆ ಇರಲಾರದೆ ಮೋಕ್ಷವೇ ಇಲ್ಲ ಅನ್ನುವಂಥ ನಂಬಿಕೆ ಆ ದೀಕ್ಷೆಯನ್ನು ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು ಸಹ ಉಚಿತವಾಗಿ ಎಲ್ಲ ಭಕ್ತರು ಅದನ್ನು ಉಪಯೋಗಿಸಿಕೊಳ್ಳಬಹುದು ಅನ್ನುವಂಥ ಕಾರಣಕ್ಕಾಗಿ ಉಚಿತ ಸಾಮೂಹಿಕ ದೀಕ್ಷಾ ಸಮಾರಂಭವನ್ನು ಸಹಿತ ಹಮ್ಮಿಕೊಳ್ಳಲಾಗಿದೆ. 8:30 ಬೆಳಗಿನ ಜಾವ 7 ಗಂಟೆಯಿಂದ ಪ್ರಾರಂಭವಾಗಿ 9:09 ಜಗದ್ಗುರು ರೇಣುಕಾಚಾರ್ಯ, ಕ್ಷೇತ್ರ ಸಿದ್ದೇಶ್ವರ ಮತ್ತು ಜಗದ್ಗುರು ಬಸವೇಶ್ವರ ಪಲ್ಲಕ್ಕಿ ಉತ್ಸವವನ್ನು, ಮಲಕಿನ ಪಲ್ಲಕ್ಕಿ ಉತ್ಸವವನ್ನು ಏರ್ಪಡಿಸಲಾಗಿದೆ. ಆ ಕಾರ್ಯಕ್ರಮ ಸಹಿತ ಬೆಳಗಿನ ನಾಟಕ ನಡೆಯುತ್ತದೆ. ಇದರ ಜೊತೆಗೆ ವಾರ್ಷಿಕೋತ್ಸವದ ಒಂದು ಧಾರ್ಮಿಕ ಸಮಾರಂಭವನ್ನು, ಈ ಧಾರ್ಮಿಕ ಸಮಾರಂಭವನ್ನು ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಶ್ರೀ ಮಠದ ಮೂಲ ಪೀಠವಾಗಿರುವಂಥ ಬಾಳೆಹೊನ್ನೂರಿನ ರಂಭಾಪುರಿ ಜಗದ್ಗುರುವರು ಆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಮಹಾಸನ್ನಿಧಿಯವರು ನಾವು ವಿದ್ಯಾರ್ಥಿ ಇದ್ದಾಗಲಿಗೆ ಶ್ರೀಮಠವನ್ನು, ಸಿದ್ದರಬೆಟ್ಟ ಕ್ಷೇತ್ರವನ್ನು ಆಯ್ಕೆ ಮಾಡಿ ಈ ಮಠಕ್ಕೆ ನಿಮಗೆ ನೇಮಕವನ್ನು ಮಾಡಿದ್ದೇವೆ, ಆದೇಶ ಮಾಡಿದ್ದೇವೆ, ನೀವು ಹೋಗಿ ಅಲ್ಲಿ ನಿಮ್ಮ ಸೇವೆಯನ್ನು ಸಲ್ಲಿಸಬಹುದು ಅನ್ನುವಂಥ ಆದೇಶ ಮಾಡಿ ಸಿದ್ದರಬೆಟ್ಟ ಕ್ಷೇತ್ರಕ್ಕೆ ಕಳಿಸಿಕೊಟ್ಟಿರ್ತಕ್ಕಂಥವರು ರಂಭಾಪುರಿ ಜಗದ್ಗುರು. ಹಾಗಾಗಿ ಅವರ ದಿವ್ಯ ಸಾನ್ನಿಧ್ಯದಲ್ಲೇ ಪ್ರತಿ ವರ್ಷವೂ ಸಹಿತ ಅವರ ಸಾನ್ನಿಧ್ಯದಲ್ಲೇ ಸಮಾರಂಭವನ್ನು ಹಮ್ಮಿಕೊಳ್ತಾ ಬರ್ತಾ ಇದೆ. ಈ ಧಾರ್ಮಿಕ ಸಮಾರಂಭದ ಜೊತೆಯಲ್ಲಿ ಸಾಮಾಜಿಕವಾಗಿ ಒಂದು 10 ವರ್ಷಗಳಿಂದಲೂ ಶ್ರೀಮಠದಲ್ಲಿ ಒಂದು ಉಚಿತ ಸಾಮೂಹಿಕವಾದ ಉತ್ಸವವನ್ನು ಹಮ್ಮಿಕೊಳ್ತಾ ಬರ್ತಾ ಇದೆ. ನಮಗೆಲ್ಲ ಗೊತ್ತಿರುವ ಹಾಗೆ ಈಗಾಗಲೇ ಕನಿಷ್ಠ ಒಂದು 5-6 ಜನ ಜೊತೆಗೆ ನೂತನ ದಂಪತಿ ಜೀವನವನ್ನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದ ಮೊದಲನೇದಾಗಿ ಈಗ ಸಾಮೂಹಿಕವಾಗಿ ಮಾಡಲಿಕ್ಕೆ ಮೂಲ ಒಂದು ಪ್ರೇರಣೆ ಅಥವಾ ಒಂದು ಚಿಂತನೆಯನ್ನು ತುಂಬಿರತಕ್ಕಂಥವ್ರು ಇನ್ಫೋಸಿಸ್ನ ಸುಧಾಮೂರ್ತಿಗಳು. ನೀವೆಲ್ಲ ಬಂದಿರಬಹುದು ಅನ್ಸುತ್ತೆ. ನಮ್ಮ ಒಂದು ಸಾರಿ
ಗೊರ್ನಳ್ಳಿಯಲ್ಲಿ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವ ಇತ್ತು. ನಮ್ಮ ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ. ಪವಿತ್ರ